ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯದಾದ್ಯಂತ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದ್ದು, ಬೆಳಗಾವಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಈ ಬಾರಿ 94.75% ವಿದ್ಯಾರ್ಥಿಗಳು ತೇರ್ಗಡೆಯಾಗಿ ರಾಜ್ಯದಲ್ಲಿಯೇ ಉತ್ತಮ ಸ್ಥಾನ ಪಡೆದಿದೆ. ಇನ್ನು ಕಳೆದ ಬಾರಿ ಕೇವಲ 80.89% ವಿದ್ಯಾರ್ಥಿಗಳು ತೇರ್ಗಡೆಯಾಗಿ ಹಿನ್ನಡೆಯಾಗಿದ್ದ ಬೆಳಗಾವಿ ಜಿಲ್ಲೆಗೆ ಈ ಬಾರಿ ಉತ್ತಮ ಫಲಿತಾಂಶ ಬರಲು ಮುಖ್ಯ ಕಾರಣ ಬೆಳಗಾವಿ ಶೈಕ್ಷಣಿಕ ಜಿಲ್ಲೆಯ ಶಾಲಾ ಮತ್ತು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಆದ ಲೀಲಾವತಿ ಹಿರೇಮಠರವರು ಹಾಗೂ ಎಲ್ಲ ಬಿಇಒಗಳು, ಶಿಕ್ಷಕರಿಂದ ಮತ್ತು ವಿದ್ಯಾರ್ಥಿಗಳು. ಇಂತಹ ಸಂದರ್ಭದಲ್ಲಿ ಇವರ ಸಾಧನೆಗೆ ಎಲ್ಲ ಬಿಇಒ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ವಲಯದ ವ್ಯಾಪ್ತಿಯಲ್ಲಿ ಅಭಿನಂದನಾ ಸಭೆಗಳು ನಡೀತಾ ಇದೆ. ಇಂದು ಕೂಡ ಬಿಇಒ ಆರ್.ಕೆ. ಆಂಜನೇಯ ಅವರ ನೇತೃತ್ವದಲ್ಲಿ ಬೆಳಗಾವಿ ಗ್ರಾಮೀಣ ಶೈಕ್ಷಣಿಕ ವಲಯದ ವ್ಯಾಪ್ತಿಯಲ್ಲಿ 38 ಶಾಲೆಗಳು 100% ಫಲಿತಾಂಶ ಸಾಧನೆ ಮಾಡಿದ ಹಿನ್ನೆಲೆ ಶಾಲಾ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಏರ್ಪಡಿಸಿದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿದ ಸನ್ಮಾನ ಸ್ವೀಕಾರ ಮಾಡಿದ ಡಿಡಿಪಿಐ ಲೀಲಾವತಿ ಹಿರೇಮಠರವರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಫಲಿತಾಂಶ ಹಾಗೂ ಪರಿಶ್ರಮದ ಬಗ್ಗೆ ಮಾತನಾಡಿದ್ದಾರೆ. ಜೂನ್ 45 ದಿವಸ ನನಗೆ ಇಲ್ಲಿ ಬರಕ್ಕೆ ಅವಕಾಶ ಇತ್ತು. ಇನ್ನು ಕಾಯ್ಬೇಕಾಗಿತ್ತು ನಾನು. ನೋಡಿ, ಈಗ ಆರ್ಡರ್ ಆದ್ರೆ 70 ಆರ್ಡರ್ ಆಗಿತ್ತು, ನಾನು ಇರಂಗಿಲ್ಲ. ಬಟ್ 45 ದಿನಗಳ ಆ ಒಂದು ಅವಕಾಶವನ್ನು ಕಾಯ್ಕೊಂಡು ಬಿಟ್ಟಿರ್ಬೇಕಲ್ಲ, ನಾನೇ ಬಿಗಿ ಆಗಿ ಬರ್ತೀನಿ ಅನ್ನೋದು ಆ ಒಂದು ಕತ್ತು, ಆ ಒಂದು ಪಾಸಿಟಿವ್ನೆಸ್ ನನ್ನಲ್ಲಿ ಇತ್ತು. ಎನಿಥಿಂಗ್ could happen that 45 days. Anyway may come. It may be Milandi also, it may be Pandali also. No, it is my friend. ಅದಕ್ಕಲ್ಲ. No, anything can happen. But my mind is set up. ನಾನು ಒಂದು ಸೆಟಪ್ ಏನು ಮಾಡಿದೆ, ನಾನೇ ವ್ಯೂ ಆಗಿರ್ತೀನಿ, ನಾನೇ ಇದನ್ನು ಸ್ಟ್ರಾಟಜಿ ತಗೊಂಡ್ಬರ್ಬೇಕಂತ ವಿಚಾರ ಮಾಡಿದೆ. So then I started to begin with my journey with ಇದರ ಜೊತೆಗೆ ನನ್ನ ಡೈಟಿನ ಜೊತೆಗೆ ನಾನು ಕ್ರಿಯಾ ಯೋಜನೆಯ ಜೊತೆಗೆ ನಾನು ಶಾಲೆಗೆ ಫಾಲೋ ಮಾಡಿದೆ. ಫಸ್ಟ್ ಸುಲೇಬಾಗ ಹೋಗಿದ್ದೆ ನಾನು, ರೈತರದಾರ ಅಲ್ಲಿಂದ ಸ್ಟಾರ್ಟ್ ಆಯಿತು ತಡಿ ಬುದ್ಧಿ. ಹಾಗೆ ನಾನು ಇದೆಲ್ಲ ಡೈಟಲ್ಲಿ ಇದ್ದಾಗಲೇ ಸ್ಟ್ರಾಟಜಿ ಮಾಡ್ಬೋದು ಬಂದೆ. ಲೇಟರ್ ಅವನ ನಾನು ಯಾವತ್ತು ಜಾಯಿನ್ ಆದೆ, ನಿಮ್ಮನ್ನೆಲ್ಲ ಕೂಡಿಸಿ ನಾನೆಲ್ಲ ಪ್ಲ್ಯಾನ್ ಮಾಡ್ಬೋದು. ಪ್ಲ್ಯಾನಿಂಗ್ ಸಾಧನೆ ಮಾಡಬೇಕು ಅನ್ನೋಂತ ಇದ್ದು ನಾನು ಒಂದೇ ಟಾರ್ಗೆಟ್ ಇದ್ದಿದ್ದು. ನಾನು ಇಲ್ಲಿ ಬಂದಂಥ ವಿಷನ್ 3 ಹಾಕಿ ಬಂದಿದ್ದೆ. ಈ 10 ಮಂತ್ಸ್ ಯಾಕಂದ್ರೆ ನನ್ನ ಪ್ರೊಡಕ್ಷನ್ ಕಮ್ಮಿ ಇದೆ, ಒಂದು ರಿಸಲ್ಟ್ ಮಾಡಬೇಕು, ಒಂದು 35 ವರ್ಷಗಳಿಂದ ಇದ್ದಂಥ ಈ ಒಂದು ಗ್ರಾಮೀಣದ ಕಚೇರಿಯನ್ನು ಅದನ್ನು ಕಾರ್ಯಗತಗೊಳಿಸಬೇಕು. ಯಾಕಂದರೆ ಮೇಡಮ್ ಅವರು ಆಲ್ರೆಡಿ ಅದನ್ನು ಭಾಳ ಹೋರಾಟ ಮಾಡಿ ಜಾಗ ಕೊಡಿಸಿದ್ದಾರೆ, ದೊಡ್ಡ ಚಪ್ಪಾಳೆ ಅವರಿಗೆ. ಅದನ್ನು ನಾನು ಯೂಸೆಟ್ ಮಾಡಬೇಕು ಅಂತ ಮಾಡಿದ ಪ್ರಯತ್ನ ಇದೆ, ಅದು ಟಿಲ್ ಲಾಸ್ಟ್ವರೆಗೂ ಇದೆ. ಇನ್ನೊಂದು ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಶಿಕ್ಷಕರಿಗೆ ಸೇವೆಯ ಸೌಲಭ್ಯಗಳನ್ನು ಅವರು ನನ್ನ ಕಚೇರಿಗೆ ಬಂದವ್ರಿಗೆ ಯಾರಿಗೂ ಅದನ್ನು ವಿನಾಶ ನಿಯಮಾನುಸಾರ ಇದ್ದಂಥ ಎಲ್ಲವನ್ನು ನಾವು ಮಾಡಿಕೊಡ್ಬೇಕು, ನಾನು ಉಳಬೇಕು ಅನ್ನೋದು. ಯಾಕಂದರೆ ನಾನು ಕೆಲವು ನಾನು ಆ್ಯಕ್ಚುಲಿ ಬಿಡುಗಡೆ ಇದರಲ್ಲಿ ಮಾತಾಡಬೇಕಾಗಿದ್ದು 1-2 ವಿಷಯ ಅಷ್ಟೇ ಮಾತಾಡ್ತಿದ್ದೀನಿ. ನನ್ನ ಕೊನೆಯ ಅವಧಿ ಬೆಳಗಾವಿಯಲ್ಲಿ ಸಿಕ್ಕಿದ್ದು ನನಗೆ ದೊಡ್ಡ ಲಾಭ. ಇಲ್ಲಿ ನಾನು ನಡೆದಾಡಿದ್ದು, ನಾನು ಕೊಟ್ಟಂಥ, ನಾನು ಉಪ್ಪಿಟ್ಟು ತಿಂದಿದಂಥ ಶಾಲೆಯಲ್ಲೇ ನಾನು ಉಪ್ಪಿಯೂ ಆಗಿದ್ದೀನಿ. ಅದು ನನ್ನ ಭಾಳ ಇದಾಗಿದ್ದು. ಬಿಕಾಸ್ ಅಲ್ಲಿ ಸಿಗ್ತಕ್ಕಂಥ ಸರ್ಕಾರಿ ಉಪ್ಪಿಟ್ಟನ್ನು ತಿಂದು ಅದೇ ಶಾಲೆಯಲ್ಲಿ ನಾನು, ಅಂದರೆ ಆ ಶಾಲೆಗೆ ನಾವು ಉಪ್ಪಿಟ್ಟು ತೊಗೊಳಕ್ಕೆ ಹೋಗ್ತಿದ್ದೀವಿ ಅಷ್ಟೇ, ಬಟ್ ಅದೇ ಶಾಲೆಯಲ್ಲಿ ಕೂತ್ಕೊಂಡು ನಾನು PU ಮಾಡ್ತಾ ಇದ್ದೆ. ಅಂದರೆ ಅದಕ್ಕಿಂತ ಹೆಮ್ಮೆ ಇನ್ನೊಂದು. ಆ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರ ಒಂದು ಸಹಯೋಗದೊಂದಿಗೆ, ಹಿರಿಯ ಅಧಿಕಾರಿಗಳ ಸಹಯೋಗದೊಂದಿಗೆ, ಪತ್ರಿಕಾ ಮಾಧ್ಯಮ ಸ್ನೇಹಿತರ ಸಹಯೋಗದೊಂದಿಗೆ, ಯಾಕಂದರೆ ಎಲ್ಲ ಮರಾಠಿ ಪೇಪರ್ದವರನ್ನು ನನ್ನ ಪರಿಚಯದವ್ರನ್ನೇ. ಇವತ್ತು ನೀವು ನೋಡ್ತಿರ್ಬೋದು, ಎಲ್ಲ ಪತ್ರಿಕೆಗಳಲ್ಲೇನೂ ಕೂಡ ನಮ್ಮ ತಾಲೂಕು ಬಗ್ಗೆ, ಜಿಲ್ಲೆ ಬಗ್ಗೆ ಉತ್ತಮವಾಗಿ ಬಂದಿದೆ. ಇದಕ್ಕೆ ಏನಪ್ಪ ಅಂತಂದರೆ ಡೆಡಿಕೇಶನ್, ಟೀಮ್ ವರ್ಕ್ ಮತ್ತು ನೀವು ತೋರಿದಂಥ ಅತ್ಯಂತ ಏನು ಆತ್ಮೀಯತೆ ಮತ್ತು ಮಾಡಬೇಕನ್ನೋ ಛಲ ಏನೇ ಇರಲಿ. 54%ನ್ನು ನಾವು 94 ತಂದಿದ್ದೇವೆ ಅಂದರೆ ಭಾಳ ನಮಗೆ ದೇವರು ಅವಕಾಶ ಮಾಡಿ ಕೊಟ್ಟಾಗ ವಿ ಶುಡ್ ಗಿವ್ ಬ್ಯಾಕ್ ಸಮಥಿಂಗ್ ಅಂತಕ್ಕಂಥದ್ದು ಬಂದಾಗ ಮಾನ್ಯ ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಸತೀಶ್ ಅಣ್ಣ ಜಾರಕಿಹೊಳಿ ಒಂದೇ ಮಾತು ಹೇಳಿದ್ರು. ಏನಂತಂದರೆ, ಮೇಡಮ್ ರಿಸಲ್ಟ್ ನಮ್ಮದು ಭಾಳ ಕಡಿಮೆ ಇದೆ, ಬೆಳಗಾವಿ ಶೈಕ್ಷಣಿಕವಾಗಿ ಉತ್ತಮ ಒಂದು ಸ್ಥಾನದಲ್ಲಿತ್ತು, ನಮಗೆ ಫಲಿತಾಂಶ ಒಳ್ಳೆಯದು ಬೇಕು ಅಂತ ಅವ್ರು ಮಾತಾಡೋದೇ ಕಡಿಮೆ. ಅವ್ರು ಮಾತಾಡಿದ 2 ಮಾತಿನಲ್ಲಿ ಒಂದು SSLC ಫಲಿತಾಂಶದ ಬಗ್ಗೆ ಇತ್ತು. ಅದು ನನ್ನಲ್ಲಿ ಗಂಟೆ ರೂಪದಲ್ಲಿ ಹೊಡಿತಾ ಇತ್ತು. ಬಹುಶಃ ಹಾಗಾದರೆ ಏನು ಮಾಡಬೇಕು? ಒಂದು ದಿವಸದಲ್ಲಿ ಒಬ್ಬಳೇ
ಖಂಡದ ಕೆಲಸ ಬೇಕಾಗುತ್ತೆ. ಮಗುವಿನಿಂದ ಹಿಡ್ಕೊಂಡು, ಪಾಲಕರಿಂದ ಹಿಡ್ಕೊಂಡು, ನನ್ನ ಶಾಲೆಯಿಂದ ಹಿಡ್ಕೊಂಡು, ಶಿಕ್ಷಕರು, ಮುಖ್ಯ ಶಿಕ್ಷಕರು ಎಲ್ಲ ಇಲ್ಲಿ ಕುಳಿತಿರುವಂತಹ ಅಧಿಕಾರಿ ಬಂಧುಗಳು ಎಲ್ಲರ ಒಂದು ಸಹಕಾರ ಬೇಕಾಗುತ್ತೆ. ಎರಡನೇ ಪಾಯಿಂಟು, ಮಾನ್ಯ ACS ಮೇಡಮ್ ಅವರು ಪ್ರಧಾನ ಕಾರ್ಯದರ್ಶಿಗಳಿದ್ದಾಗ ಸ್ಟಾರ್ಟಿಂಗ್ ಪ್ರಧಾನ ಕಾರ್ಯದರ್ಶಿಗಳು, ಆಮೇಲೆ ACS ಆದರು ರಶ್ಮಿ ಮಹೇಶ್ ಮೇಡಮ್. ಅವರ ಒಂದು ಸ್ಟ್ರಾಟಜಿ ನೋಡಿ, ಹೆಡ್ ಮಿಸ್ಟ್ರೆಸ್ ಒಬ್ರು ಮಾತನಾಡುವಾಗ ನ್ಯಾಚುರಲಿ ಅವರು ಮಾತಾಡಿದ್ರೆ ಎಲ್ಲರೂ ಕೇಳಿಸ್ಕೊಳ್ಬೇಕು. ಮುಖ್ಯ ಶಿಕ್ಷಕರದಿರಿ, ಅಧಿಕಾರಿಗಳು ಅದಿರಿ, ಮಾಧ್ಯಮದವರು ಇದಿರಿ, ಸರಿಯಾಗಿ ನಾವು ಕೇಳಿಸ್ಕೊಳ್ಬೇಕು. ಭೇದ ಭಾವ ಅಂತಲ್ಲ, ಅವರು ನ್ಯಾಚುರಲ್ ಆಗಿ ಹೇಳಿದ್ರು. ನನ್ನಲ್ಲಿ 2 ಮಾಧ್ಯಮದ ಶಾಲೆಗಳು, ಒಂದು ಇಂಗ್ಲಿಷ್ ಮೀಡಿಯಂ ತಂತಾನೇ ಒಂದು ಓಡ್ತಾ ಇತ್ತು. ಅಲ್ಲೇ ಇರುವಂತಹ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಶ್ರಮದಿಂದ, ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮದಿಂದ ಸಾಕಷ್ಟು ಒಂದ್ ರೀತಿ ಎಲ್ಲ ಒಂದ್ ಕಡೆ ಸಾಕಷ್ಟು ವೃದ್ಧಿಯಾಗಿ ಬೆಳಗಾವಿ ಜಿಲ್ಲೆ ಅವರು ಕೊಟ್ಟ ಮಾತಿನಂತೆ ಅತ್ಯುತ್ತಮ ಸ್ಥಾನ ಪಡೆದಿದೆ. ಈ ಬಗ್ಗೆ ಸ್ವತಃ DDPI ಮೇಡಮ್ ಅವರು ಆಗಿರ್ತಕ್ಕಂಥ ಶ್ರೀ ಲೀಲಾವತಿ ಹಿರೇಮಠ್ ಮೇಡಮ್ ಅವರು ನಮ್ಮ ಪತ್ರಿಕಾ ಸಮೂಹ ಸಿಕ್ಕಿದ್ದಾರೆ. ಅವರು ಈ ಒಂದು ರಿಸಲ್ಟ್ ಗಳ ಬಗ್ಗೆ, ಮತ್ತೆ ಸಾಕಷ್ಟು BOಗಳು ಕಷ್ಟಪಟ್ಟಿದ್ದಾರೆ, ಮತ್ತೆ ಸಾಕಷ್ಟು ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಪಟ್ಟಿದ್ದಾರೆ, ಶಿಕ್ಷಕರು ಸಾಕಷ್ಟು ಒಂದ್ ರೀತಿ ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಈ ಬಗ್ಗೆ ಅವ್ರು ಏನ್ ಹೇಳ್ತಾರೆ? ಮೇಡಮ್ ನಮಸ್ತೆ. ನಮಸ್ತೆ. ಒನ್ಸ್ ಅಪಾನ್ ಎ ಟೈಮು KDP ಸಭೆಯಲ್ಲಿ ಸಾಕಷ್ಟು ಶಾಸಕರೆಲ್ಲ ಒತ್ತಾಯ ಮಾಡಿದ್ರು ನಮ್ಗೆ, ಹೌದು ಎಲ್ಲ ಓಕೆ, SLC ರಿಸಲ್ಟ್ ಹಿಂದೆ ಯಾಕೆ ಅಂತ. ಕೊಟ್ಟ ಮಾತಿನಂತೆ ಸಾಕಷ್ಟು ಸವಾಲುಗಳು, ಸಂಕಷ್ಟಗಳ ನಡುವೆಯೂ ಸಹ ಬೆಳಗಾವಿ ಜಿಲ್ಲೆನ ಒಂದ್ ರೀತಿ ಸಮಾಧಾನಕರ ರೀತಿಯಲ್ಲಿ ಸಾಕಷ್ಟು ಉನ್ನತ ಸ್ಥಾನಕ್ಕೆ ಒಯ್ದಿದ್ದೀರಾ. ಈ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮ್ಮ ಮಾತೇ? ಖಂಡಿತ. ತಾವೇನ್ ಹೇಳಿದ್ರಿ ಅದು ನಿಜ ಸಹ. ನಮಗೆ ಜಿಲ್ಲಾಡಳಿತದ ನೇತೃತ್ವವನ್ನ ವಹಿಸಿಕೊಂಡಿರುವಂತಹ ನಮ್ಮ ಮಾರ್ಗದರ್ಶಕರಾದಂತಹ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಮತ್ತು ಎಲ್ಲ ಜನಪ್ರತಿನಿಧಿಗಳ ಆಶಯದಂತೆ ಬೆಳಗಾವಿ 2ನೇ ರಾಜಧಾನಿಯಾಗಿ ಶೈಕ್ಷಣಿಕವಾಗಿ ಉತ್ತಮ ಹಿನ್ನೆಲೆಯನ್ನ ಹೊಂದಿರುವಂತದ್ದು, SSLC ನಲ್ಲಿನೂ ಸಹ ಉತ್ತಮ ಫಲಿತಾಂಶದ ಮೂಲಕ ಶೈಕ್ಷಣಿಕ ಅಭ್ಯುದಯವನ್ನ ದಾಖಲಿಸಿ ಎನ್ನುವಂತಹ ಆಶಯವನ್ನ ಅವರೆಲ್ಲ ಹೊಂದಿ ನಮಗೆ ನಿರ್ದೇಶನವನ್ನ ನೀಡಿದ್ದು ನಿಜ ಇದೆ. ಆ ಪ್ರಕಾರವಾಗಿ ನಾವು ವರ್ಷದುದ್ದಕ್ಕೂ ಒಂದು ಕ್ರಿಯಾ ಯೋಜನೆಯನ್ನ ಮಾಡಿಕೊಂಡು, ಪ್ರಮುಖವಾಗಿ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ, ಶಿಕ್ಷಣ ಮಂತ್ರಿಗಳ ಮಾರ್ಗದರ್ಶನದಂತೆ, ಮಾನ್ಯ PRS ಮೇಡಮ್ ಅವರು ಇರ್ಬೋದು, ಅಪರ ಆಯುಕ್ತರಾದಂತಹ ಈಶ್ವರ್ ಉಳ್ಳಾಗಡ್ಡಿ ಸರ್ ಅವರು ಇರ್ಬೋದು, ಜೊತೆಗೆ ಜಿಲ್ಲಾಡಳಿತದ ಹಂತದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಶಿಕ್ಷಣ ಇಲಾಖೆಯ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ವಿಶೇಷವಾದಂತಹ ಒಂದು ಆಸಕ್ತಿ ಮತ್ತು ಸತತ ಹಿಮ್ಮಾಯಿತಿಯ ಮಾರ್ಗದರ್ಶನವನ್ನ ನೀಡಿದಂತಹ ಸನ್ಮಾನ್ಯ CO ರಾದಂತಹ ರಾಹುಲ್ ಸಿಂಧೆ ಸಾಹೇಬ್ರು ಇರ್ಬೋದು, ಪ್ರತಿಯೊಬ್ಬರು ನಮಗೆ ಸಕಾಲಿಕ ಮಾರ್ಗದರ್ಶನ ಮಾಡಿದ್ದರಿಂದ ಬಹುಶಃ 7 ತಾಲೂಕಿನ ನಮ್ಮೆಲ್ಲ ಮಕ್ಕಳು, ಅವಿರತವಾಗಿ ಕೆಲಸ ಮಾಡಿದಂತಹ ನನ್ನ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಇವರಿಗೆ ಮಾರ್ಗದರ್ಶನ ಮಾಡಿದಂತಹ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಅವರ ತಂಡ, ಡಯಟ್ ಪ್ರಾಂಶುಪಾಲರು ಮತ್ತು ಅವರ ತಂಡ, ವಿಶೇಷವಾಗಿ ಎಲ್ಲಾ ಸ್ತರದ ನೋಡಲ್ ಅಧಿಕಾರಿಗಳು, ಅವರಿವರೆನ್ನದೇ ಎಲ್ಲಾ ಸ್ತರದ ನೋಡಲ್ ಅಧಿಕಾರಿಗಳು ಇಲಾಖೆಯ ನಿರ್ದೇಶನದ ಪ್ರಕಾರ ಮತ್ತು ವಿಶೇಷವಾಗಿ ನಮ್ಮ ಒಂದು ಏನು ಪ್ರಯತ್ನಗಳ ವಿಶೇಷತೆಯ ಹಿನ್ನೆಲೆಯಲ್ಲಿ ನಮ್ಮ ಬ್ಲೂ ಪ್ರಿಂಟ್ ಆಗಿರಬಹುದು, ಶಿಕ್ಷಕರಿಗೆ ವಿಷಯವಾರ ತರಬೇತಿ ಆಗಿರಬಹುದು, ಮಿಷನ್ 40, ಮಿಷನ್ 80 ಅಡಿಯಲ್ಲಿ ಸತತವಾಗಿ ಬರವಣಿಗೆ ಕೌಶಲ್ಯವನ್ನ ವೃದ್ಧಿಸಿದ್ದು, ನಿರಂತರವಾಗಿ ಮಾನ್ಯ CO ಸರ್ ಮಾರ್ಗದರ್ಶನದ ಪ್ರಕಾರ ಪಾಲಕ ಪೋಷಕರ ಸಭೆ ಮಾಡಿ ಮಕ್ಕಳ ಶೈಕ್ಷಣಿಕ ಮಟ್ಟವನ್ನ ಅವರಿಗೆ ತಿಳಿಸಿದ್ದು, ಹಾಜರಾತಿಯ ಬಗ್ಗೆ ತಿಳುವಳಿಕೆ ಕೊಟ್ಟಿದ್ದು, ಮತ್ತು ಮುಖ್ಯವಾಗಿ ಮುಖ್ಯ ಶಿಕ್ಷಕರು ಮತ್ತು ಎಲ್ಲಾ ವಿಷಯ ಶಿಕ್ಷಕರು ಅವರವರ ವರ್ಗದಲ್ಲಿ ಗೈರು ಇರುವಂತಹ ಮಕ್ಕಳ ಒಂದು ಮನವೊಲಿಸಿ ಶಾಲೆಗೆ ಬರುವಂತೆ ಮಾಡಿದ್ದು, ಆ ಮಕ್ಕಳಿಗೆ ಬರವಣಿಗೆಯನ್ನ ನಿರಂತರವಾಗಿ ರೂಢಿಸಿದ್ದು, ಮಂಡಳಿ ನೀಡಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳು, ನಿರಂತರವಾಗಿ ಮಾಡಿದಂತಹ ಸರಣಿ ಪರೀಕ್ಷೆಗಳು, ಪ್ರತಿ ಹಂತದಲ್ಲಿ ಮಕ್ಕಳಿಗೆ ಆತ್ಮವಿಶ್ವಾಸ ಬರ್ತಾ ಹೋಯ್ತು. ಬ್ಲೂ ಪ್ರಿಂಟ್ ಪ್ರಕಾರ ನಮಗೆ ಬಿಲೋ ಆವರೇಜ್, ಆವರೇಜ್ ಮತ್ತು ಅಬ ಆವರೇಜ್ ಒಂದು ಸ್ಟ್ರಾಟಾ ಅಥವಾ ಒಂದು ಕೆಟಗರಿ ಏನ್ ಇರ್ತದೆ ಆ ಪ್ರಕಾರವಾಗಿನೇ ಪ್ರಶ್ನೆ ಪತ್ರಿಕೆ ಬಂದಿದ್ದರಿಂದ ಬಿಲೋ ಆವರೇಜ್ ಮತ್ತು ಆವರೇಜ್, ಅಬೋ ಆವರೇಜ್ ಎಲ್ಲಾ ಸ್ತರದ ಮಕ್ಕಳಿಗೆ ಮತ್ತೆ ಮತ್ತೆ ಪ್ರಶ್ನೆಗಳು ರಿಪೀಟ್ ಆದದ್ದರಿಂದ ಅವುಗಳನ್ನ ಓದ್ಕೊಂಡು ಮನನ ಮಾಡಿಕೊಂಡು ಬರವಣಿಗೆ ರೂಢಿಸಿಕೊಂಡು ಟೈಮ್ ಹಚ್ಚಿಕೊಂಡು ಪ್ರಶ್ನೆ ಪತ್ರಿಕೆ ಬಿಡಿಸಿದ್ದು, ಇದೆಲ್ಲ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿ
ಉತ್ತಮ ಒಂದು ಫಲಿತಾಂಶವನ್ನ ಪಡಿಲಿಕ್ಕೆ ಖಂಡಿತ ಸಾಧ್ಯತೆ. ಇದರೆಲ್ಲರ ಶ್ರೇಯಸ್ಸು ಪರೀಕ್ಷೆ ಬರೆದಂತಹ ಮಕ್ಕಳಿಗೆ, ಅವರಿಗೆ ಬೋಧನೆ ಮಾಡಿದಂತಹ ಶಿಕ್ಷಕರಿಗೆ, ಮೇಲ್ವಿಚಾರಣೆ ಮಾಡಿದಂತಹ ಮುಖ್ಯ ಶಿಕ್ಷಕರಿಗೆ ಪ್ರಥಮದಲ್ಲಿ ಸಲ್ಲಬೇಕು ಮತ್ತು ಪೋಷಕರಿಗೂ ಸಹ ಸಲ್ಲಬೇಕು ಅಂತಕ್ಕಂಥದ್ದು ನನ್ನ ಆಶಯ. ಮೇಡಮ್, ತಾವೇನಾದ್ರು ಕಳೆದ ಬಾರಿ ರಿಸಲ್ಟ್ ಬಂತು, SLC ರಿಸಲ್ಟ್ ಸಾಕಷ್ಟು ಒಂದ್ ರೀತಿ ಎಲ್ಲ ಒಂದ್ ಕಡೆ ಸಾಕಷ್ಟು ಆಕ್ರೋಶ, ಒಂದ್ ರೀತಿ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಇದಾಗಿದ್ವು. ಇಂಥ ಸಂದರ್ಭದಲ್ಲಿ ಮತ್ತೆ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಯ್ತು, ಮೈಂಡ್ ಸೆಟ್ ಹಾಕೊಂಡಿದ್ರ ಇಂಥ ಸ್ಥಾನ ಬರ್ಬೇಕು ನಾವು ಅಂತ ಹೇಳ್ಬಿಟ್ಟು ಏನೋ ಗುರಿ ಖಂಡಿತ ತಾವು ಹೇಳುವಂತದ್ದು ಬಹಳ ಒಂದು ವಿಶ್ಲೇಷಣಾತ್ಮಕವಾದಂತಹ ಒಂದು ಪ್ರಶ್ನೆಯನ್ನ ತಾವು ಕೇಳಿದ್ರಿ ಬಸವರಾಜ್. ಖಂಡಿತ ಅದು ಎಲ್ಲಾ ಹಂತದಲ್ಲಿನೂ ಇದ್ದೇ ಇರ್ತದೆ. ಹೋಲಿಕೆ ಅಂತಕ್ಕಂಥದ್ದು ಅಂಕಗಳಿಗೆ ಮಾಡಬಾರ್ದು ಅಂತ ನಾವು ಹೇಳ್ತೀವಿ, ಅಂಕಗಳನ್ನ ಆಧರಿಸಿ ಸ್ಥಾನಮಾನವನ್ನ ಗುರುತಿಸಬಾರ್ದು ಅಂತ ಹೇಳ್ತೀವಿ. ಯಾಕಂತಂದ್ರೆ ಶಿಕ್ಷಣದ ಆಶಯ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ. ಯಾಕಂದ್ರೆ ಮಗು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಪ್ರಜೆಯಾಗಿ ಹೋಗ್ಬೇಕಾಗಿರ್ತದೆ. ಆದ್ಯಾಗನು ಕೂಡ ಎಲ್ಲೋ ಒಂದ್ ಕಡೆ ಶಿಕ್ಷಣ ಅಂತಕ್ಕಂಥದ್ದು ಮಗುವಿನ ಉತ್ತಮ ಜೀವನಕ್ಕೆ ಬುನಾದಿ ಆಗೋದ್ರಿಂದ ಒಟ್ಟಾರೆಯಾಗಿ ನಮಗೆ ಬೆಳಗಾವಿ 2ನೇ ರಾಜಧಾನಿಯಾಗಿ ಉತ್ತಮ ಶೈಕ್ಷಣಿಕ ಸೌಲಭ್ಯಗಳನ್ನು ಹೊಂದಿರುವಂತಹ ನಿಟ್ಟಿನಲ್ಲಿ ಉತ್ತಮ ಸ್ಥಾನವನ್ನ ಪಡಿಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಪ್ರತಿ ಸಾರಿ ನಾವ್ ಏನ್ ತಪ್ಪುಗಳನ್ನ ಮಾಡ್ತಿದ್ವಿ ಅಂತಂದ್ರೆ, ಅವ್ರ ಹತ್ತಿರಕ್ಕೆ ಹೆಚ್ಚು ಹೋಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ನಮ್ಮ ಶಿಕ್ಷಕರು ಎಲ್ಲಿ ಉತ್ತಮ ಅಂಶ ಇದೆ, ಎಲ್ಲಿ ಸುಧಾರಿಸುವ ಅಂಶ ಇದೆ ಅಂತಕ್ಕಂಥದ್ದನ್ನ ಕಂಡುಕೊಳ್ಳಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಹೆಚ್ಚು ಶಾಲಾ ಭೇಟಿಗಳು ಮತ್ತೆ ಕಂಟಿನ್ಯೂಸ್ ಆಗಿ ರಿವ್ಯೂ ಮೀಟಿಂಗ್ಸ್ ಮೇಲಿನ ಹಂತದ ಅಧಿಕಾರಿಗಳಿಂದ ನಮಗೆ ಆಗ್ತಾ ಇತ್ತು, ನಮ್ಮಿಂದ ಮುಖ್ಯ ಶಿಕ್ಷಕರಿಗೆ BOSಗೆ ಆಗ್ತಾ ಇತ್ತು. ಅದನ್ನ ಹೊರತುಪಡಿಸಿ ವೈಯಕ್ತಿಕವಾಗಿ ನನಗೆ ಇಡೀ ಬೆಳಗಾವಿ ಜಿಲ್ಲೆಯ ಪ್ರತಿ ತಾಲೂಕು ಪರಿಚಯ ಇರೋದ್ರಿಂದ ಖಾನಾಪುರಕ್ಕೆ ಏನ್ ಹೇಳ್ಬೇಕು ಅದನ್ನೇ ಹೇಳ್ಬೇಕು, ನಾನು ಬೆಳಗಾವಿ ನಗರಕ್ಕೆ ಏನ್ ಹೇಳ್ಬೇಕು ಅದನ್ನೇ ಹೇಳ್ಬೇಕು, ರಾಮದುರ್ಗದಲ್ಲಿ ಏನ್ ಹೇಳ್ಬೇಕು ಅದನ್ನೇ ಹೇಳ್ಬೇಕು. ಯಾಕಂದ್ರೆ ರಾಮದುರ್ಗ ಸವದತ್ತಿ ನನಗೆ ಹೆಚ್ಚು ತಾಂಡಗಳಿರುವಂತಹ ಪ್ರದೇಶ, ಅಲ್ಲಿ ಹಾಜರಾತಿ ನನಗೆ ಚಾಲೆಂಜಿಂಗ್, ಅಲ್ಲಿ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದೀವಿ. ಇನ್ನು ಖಾನಾಪುರದಲ್ಲಿ ನಮಗೆ ಜಾಗ್ರಫಿಕಲಿ ಮಕ್ಕಳಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ತೊಂದರೆ, ಅಲ್ಲಿ ಮಾದರಿಯಾಗಿ ವೈಯಕ್ತಿಕ ಆಸೆಯಿಂದ ನಾನು ಕೊಟ್ಟಂತಹ ಒಂದು ಸೈಕಲ್ 40 ಸೈಕಲ್ಗೆ ಪರಿವರ್ತನೆ ಆಯಿತು. 40 ಸೈಕಲ್ ಅಂತಂದ್ರೆ 80 ವಿದ್ಯಾರ್ಥಿಗಳು ದೂರದಿಂದ ಸೈಕಲ್ ನಲ್ಲಿ ಬಂದು ಹಾಜರಾತಿ ಹೆಚ್ಚಾಯ್ತು, ಉತ್ತಮ ಫಲಿತಾಂಶ ಬಂತು. ಇನ್ನು ಬೆಳಗಾವಿ ನಗರ ಗ್ರಾಮೀಣ ಮಕ್ಕಳ ಸಂಖ್ಯೆ ಹೆಚ್ಚಿರುವಂತದ್ದು. ನಾವು ಜಿಲ್ಲೆಯ ಸ್ಥಾನಮಾನ ಏರ್ಬೇಕು ಅಂದ್ರೆ ನಗರದ ಮತ್ತು ಬೆಳಗಾವಿ ಗ್ರಾಮೀಣದ ರಿಸಲ್ಟ್ ಉತ್ತಮ ಬರಲೇಬೇಕು. ಯಾಕಂದ್ರೆ 30,000ಕ್ಕೂ ಅಧಿಕ ಮಕ್ಕಳು ಪರೀಕ್ಷೆ ಬರೆದಿದ್ದಾರೆ, ಅದರಲ್ಲಿ 13,500 ಮಕ್ಕಳು ಇಲ್ಲೇ ಇದ್ದಾರೆ. ಸೊ ಇಲ್ಲಿ ಹೆಚ್ಚು ಫಲಿತಾಂಶ ಬಂತು ಅಂತಂದ್ರೆ, ರಾಮದುರ್ಗ ಸವದತ್ತಿ ಹಾಜರಾತಿ ಕಲಿಕೆ ಬರವಣಿಗೆ ರೂಢಿ ಆಯ್ತು ಅಂತಂದ್ರೆ ಖಂಡಿತ ಒಳ್ಳೇದಾಗ್ತದೆ. ಮತ್ತೆ ಬೈಲಹೊಂಗಲದಲ್ಲಿ ಒಂದು ಉತ್ತಮ ತಂಡದ ಆಯೋಜನೆ ಇತ್ತು, ಶಾಸಕರು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ರು. ಜೊತೆಗೆ ವಿಶೇಷ ಅನ್ಬೇಕು ಅಂತಂದ್ರೆ ಕಿತ್ತೂರ್ದು ಮಾನ್ಯ ಶಾಸಕರ ಆದಿಯಾಗಿ ನಮ್ಮ BO ಆದಿಯಾಗಿ ಎಲ್ರೂ ಸಹ ಅಲ್ಲಿ ಬಹುಶಃ ವಿಶೇಷ ಅಭಿಯಾನಗಳನ್ನ ಮಾಡಿದ್ರು. ಇದೆಲ್ಲ ನಮಗೆ ಬೂಸ್ಟ್ ಆಯ್ತು. ಖಂಡಿತ ಆ ಪ್ರಕಾರವಾಗಿ ಹಿರಿಯ ಅಧಿಕಾರಿಗಳು ಮತ್ತು ಸಕಾಲಿಕ ನಿರ್ಣಯಗಳಿಂದ ನಿರಂತರ ಅನುಪಾಲನೆಯಿಂದ ಮಕ್ಕಳಿಗೆ ಒತ್ತಡ ಆಗಲಾರದ ರೀತಿಯಲ್ಲಿ ನಾವು ಮಾಡಿದ್ದು ಉತ್ತಮ ಸ್ಥಾನ ಬರ್ಲಿಕ್ಕೆ ಕಾರಣ ಆಗಿದೆ. ಈಗ ಬೆಳಗಾವಿ ಜಿಲ್ಲೆ ಅಂತಕ್ಕಂಥದ್ದು ಎಲ್ಲ ಒಂದ್ ಕಡೆ ಸಾಕಷ್ಟು ಇಂಡಿವಿಜುವಲ್ಗೆ BO ಕ್ಷೇತ್ರ ಶಿಕ್ಷಣ ಸಾಕಷ್ಟು ಒಂದ್ ರೀತಿ ಸಾಧನೆಗಳು ಮಾಡಿದ್ವಿ. ಈ ಕಿತ್ತೂರು ತಗೊಳ್ಳಿ, ಒಂದ್ ರೀತಿ ರಾಜ್ಯಕ್ಕೆ ಒಂದ್ ರೀತಿ 5ನೇ ಸ್ಥಾನ. ಮತ್ತೊಂದ್ ಕಡೆ ಈಗ ಬೆಳಗಾವಿ ಗ್ರಾಮೀಣ ಅಂತಕ್ಕಂಥದ್ದು ಎಲ್ಲ ಒಂದ್ ಕಡೆ ಅತಿ ಹೆಚ್ಚು 38ಕ್ಕೂ ಹೆಚ್ಚು ಶಾಲೆಗಳು 100% ಮಾಡಿರ್ತಕ್ಕಂಥದ್ದು. ಮತ್ತೆ ಖಾನಾಪುರ ಅಂತಕ್ಕಂಥ ಒಂದ್ ರೀತಿ ತುಂಬಾ ಕ್ಲಿಷ್ಟಕರ, ಇದರಲ್ಲಿ ಯಾರು ನಿರೀಕ್ಷಣೆ ಮಾಡಿರ್ಲಿಲ್ಲ 7ನೇ ಸ್ಥಾನ ಬಂದಿರ್ತಕ್ಕಂಥದ್ದು. ಇದರಿಂದ ಸಾಕಷ್ಟು BOಗಳು ವಿಶೇಷವಾಗಿ ಶಿಕ್ಷಕರುಗಳು ಮತ್ತೆ ಸಾಕಷ್ಟು ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ ಇದೆ. ಹೌದು, ಖಂಡಿತ ಪರಿಶ್ರಮ ಇದೆ. ಮುಖ್ಯವಾಗಿ ಆಯಾ ಪರಿಸರಕ್ಕೆ ಅನುಗುಣವಾಗಿ ಅವರ ಇತಿಮಿತಿಗಳನ್ನ ಅರಿತುಕೊಂಡು ಕ್ರಿಯಾ ಯೋಜನೆ ಮಾಡಿಕೊಂಡು ಹಾಜರಾತಿ, ಬರವಣಿಗೆ, ಓದುವಿಕೆ, ವಿಶೇಷ ತರಗತಿ, ಪೋರ್ಷನ್ಸ್ ಮುಗಿಸೋದು, ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋದು, ಇವುಗಳ ಎಲ್ಲವನ್ನ ಮಾಡಿದ್ದರಿಂದ ಖಂಡಿತ ನಮಗೆ ನಾನು ಆಗ್ಲೇ ಹೇಳಿದ ಹಾಗೆ ಖಾನಾಪುರ ಇರ್ಬೋದು, ರಾಮದುರ್ಗ ಸವದತ್ತಿ ಇರ್ಬೋದು, ಬೈಲಹೊಂಗಲ ಇರ್ಬೋದು, ಬೆಳಗಾವಿ ನಗರ ಗ್ರಾಮೀಣ ಎಲ್ಲಾ ಹಂತದಲ್ಲಿ BO ರವರು. ಮತ್ತೆ ಇನ್ನೊಂದು ನಮಗೆ ಚಾಲೆಂಜಿಂಗ್ ಏನಪ್ಪಾ ಅಂತಂದ್ರೆ, ಬೆಳಗಾವಿ ನಗರ ಗ್ರಾಮೀಣ ಜೊತೆಗೆ ಖಾನಾಪುರದಲ್ಲಿ ಮಲ್ಟಿಲಿಂಗ್ವಲ್ ಇರುವಂತದ್ದು ಕನ್ನಡ, ಮರಾಠಿ, ಇಂಗ್ಲಿಷ್ ಮಾಧ್ಯಮ ಬಹಳ ಚಾಲೆಂಜಿಂಗ್ ಇದು. ಅದರಂತೆಯೇ ಅವರು ಬೋಧನೆ ಮತ್ತು ಹಿಮ್ಮಾಹಿತಿಯನ್ನ ಪಡೆದು ಕಲಿಕೆಯನ್ನ ರೂಢಿಸಿ, ಬರವಣಿಗೆಯನ್ನ ರೂಢಿಸಿದ್ರಿಂದ ಮಕ್ಕಳಿಗೆ ಇಂಡಿವಿಜುವಲ್
ಮಿಷನ್ 40, ಮಿಷನ್ 80 ಹೆಚ್ಚು ಉಪಯುಕ್ತ ಆಗಿದ್ದರಿಂದ ಇಂಡಿವಿಜುವಲ್ ಅಟೆನ್ಷನ್ ಸಾಧ್ಯ ಆಗಿದೆ. ಅದನ್ನ ನೋಡಲ್ ಆಫೀಸರ್ಸ್ ದೃಢೀಕರಿಸಿಕೊಂಡಿದ್ರಿಂದ ಹಿರಿಯ ಅಧಿಕಾರಿಗಳು ಅದನ್ನ ಅನಾಲಿಸಿಸ್ ಮಾಡಿ ಬಿಡ್ತಾ ಇದ್ರು. ಮಾಡಿ ಬಿಟ್ಟಾಗ ಪ್ರತಿ ಹಂತದಲ್ಲಿ ನಾವು ಹಿಂದೆ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ನಾನು ಸಭೆಗಳನ್ನ ಮಾಡಿದಾಗ ನನ್ನ ಮುಖ್ಯ ಶಿಕ್ಷಕರಲ್ಲಿ ಪ್ರತಿ ಹಂತದಲ್ಲಿ ಆತ್ಮವಿಶ್ವಾಸ ಕಾಣ್ತಾ ಇತ್ತು. ಮೇಡಮ್, ಖಂಡಿತ ನಾವು ಬಹಳ ವಸ್ತುನಿಷ್ಠವಾಗಿ ಮೌಲ್ಯಮಾಪನವನ್ನ ಮಾಡ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ಇದು ಮಕ್ಕಳ ಆತ್ಮವಿಶ್ವಾಸ ಹೆಚ್ಚಿ ಖಂಡಿತ ಉತ್ತಮ ಫಲಿತಾಂಶ ಆಗುತ್ತೆ ಅನ್ನುವಂತ ಭರವಸೆ ನಮಗೆ ಖಂಡಿತ ಇತ್ತು. ಸಾಕಷ್ಟು ಒಂದ್ ರೀತಿ, ಈಗ ಕೊನೆ ಪ್ರಶ್ನೆ, ಸಾಕಷ್ಟು ಒಂದ್ ರೀತಿ ಶಿಕ್ಷಕರುಗಳು ಮತ್ತೆ BEOಗಳು ಮತ್ತೆ ನೀವು ಸಹ ಹಗಲು ರಾತ್ರಿ ಎನ್ನದೆ ರಿಸಲ್ಟ್ಗೋಸ್ಕರ ಶ್ರಮಿಸಿದ್ದೀರಾ. ಜನಪ್ರತಿನಿಧಿಗಳ ಪ್ರೋತ್ಸಾಹ ಕೆಲವು ಟೈಮ್ಗಳಲ್ಲಿ ಬೈಗುಳನು ಇದಾಗಿದೆ. ಈ ಒಂದು ಸಾಕಷ್ಟು ಕಠಿಣ ಪರಿಶ್ರಮಕ್ಕೆ ನಿಮ್ಗೆ ಆತ್ಮತೃಪ್ತಿ ಇದೆ ಈ ರಿಸಲ್ಟ್ಗಳ ಬಗ್ಗೆ? ಇಲ್ಲ, ಅದು ನೋಡಿ, ಜನಪ್ರತಿನಿಧಿಗಳಿರ್ಲಿ ಮೇಲಾಧಿಕಾರಿಗಳಿರ್ಲಿ ಬೈಗುಳ ಅಂತಲ್ಲ, ದಟ್ ವಾಸ್ ಅ ಸಾರ್ಟ್ ಆಫ್ ಗೈಡೆನ್ಸ್ ಅಂತಾನೆ ನಾವು ತಗೊಳ್ಬೇಕು. ಯಾಕಂತಂದ್ರೆ ನಡೆಯುವವರು ಮಾತ್ರ ಎಡವಲಿಕ್ಕೆ ಸಾಧ್ಯ ಇದೆ, ಎಡವಿದವರು ಮಾತ್ರ ಎದ್ದು ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಓಡ್ಲಿಕ್ಕೆ ಸಾಧ್ಯ ಇದೆ, ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ಆ ನಿಟ್ಟಿನಲ್ಲಿ ಖಂಡಿತ ನಾವು ಉತ್ತಮ ಮಾಡ್ಲಿ ಅಂತಾನೆ ಅವ್ರು ಹೇಳ್ತಾ ಇದ್ದಿದ್ದು. ಮತ್ತೆ ಪ್ರತಿಯೊಬ್ಬರ ಶಾಸಕರಿಗಾಗ್ಲಿ ಹಿರಿಯ ಅಧಿಕಾರಿಗಳಿಗಾಗ್ಲಿ ಅವರವರ ವ್ಯಾಪ್ತಿನಲ್ಲಿ ಸಾಧನೆ ಆಗ್ಬೇಕು ಅನ್ನುವಂಥದ್ದು ಇದ್ದೇ ಇರ್ತದೆ. ನಮಗೂ ಆ ರೀತಿ ಇದೆ. ಆ ರೀತಿ ಇದ್ದಾಗ ನಾವು ಅದನ್ನ ಪ್ರತಿಯೊಂದನ್ನು ಪಾಸಿಟಿವ್ ಆಗಿ ಸ್ವೀಕರಿಸಿ ಎಷ್ಟೇ ಒತ್ತಡಗಳಾದನ್ನು ಸಹ ನಿಭಾಯಿಸಿಕೊಂಡು ಕಾರ್ಯವನ್ನ ಮಾಡಿ ಟೀಮ್ ವರ್ಕ್ ಮಾಡಿದ್ರಿಂದ ಇದು ಸಾಧ್ಯ ಆಗಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಡಯಟ್ ಪ್ರಾಚಾರ್ಯ ಅಶೋಕ ಸಿಂದಗಿ, BEO ಆಂಜನೇಯ, ಅಧಿಕಾರಿಗಳು ಆದ ಬಸವರಾಜು ಮೀಲಾನಟ್ಟಿ, ಅಧಿಕಾರಿಗಳು ಅಕ್ಷರ ದಾಸೋಹ ಅಧಿಕಾರಿಗಳು ಆದ ರವಿಕುಮಾರ್, ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಆದ ಗಜರನ್ನ ಸುಗಲದ್ ಸೇರಿ ಎಲ್ಲಾ ನೋಡಲ್ ಅಧಿಕಾರಿಗಳು ಶಿಕ್ಷಕರಿಂದ ಉಪಸ್ಥಿತರಿದ್ದು, ಒಟ್ಟಾರೆ ಬೆಳಗಾವಿ ಶೈಕ್ಷಣಿಕ ಜಿಲ್ಲೆಯಲ್ಲೇ ಐತಿಹಾಸಿಕವಾಗಿ ಶೈಕ್ಷಣಿಕ ಕ್ರಾಂತಿ ಮಾಡಿದ ದಿಟ್ಟ ಮಹಿಳೆ ಉಪನಿರ್ದೇಶಕಿ ಲೀಲಾವತಿ ಹಿರೇಮಠ ಮತ್ತು ಟೀಮ್ ಸಾಧನೆ ಪ್ರಶಂಸನೀಯವಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.